ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವನೆನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ಅದುವೇ ದೇವರ ಚಿತ್ತವೂ ಇಷ್ಟವೂ ಆಗಿದೆ. ಆಮೆನ್. ಹಲ್ಲೆಲೂಯಾ. ಈ ಒಂದು ವಿಶೇಷವಾದ ದಿನದಲ್ಲಿ 2 ಕಾರ್ಯಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಒಂದನೇ ಕಾರ್ಯವನ್ನು ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 15ನೇ ಅಧ್ಯಾಯ 33ನೇ ವಚನ. ಜ್ಞಾನೋಕ್ತಿಗಳ ಪುಸ್ತಕ 15ನೇ ಅಧ್ಯಾಯ 33ನೇ ವಚನ. ಕರ್ತನ ಭಯವು ಜ್ಞಾನ ಉಪದೇಶ, ಗೌರವಕ್ಕೆ ಮೊದಲು ವಿನಯ. ಆಮೆನ್. ಗೌರವಕ್ಕೆ ಮೊದಲು ಏನದು? ವಿನಯ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ಕಳೆದ ದಿನಗಳು ನೋಡಿದ್ದೇವೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನದಲ್ಲಿ, ದೇವರ ವಾಕ್ಯಕ್ಕೆ ನೀ ಕಿವಿಗೊಟ್ಟು ಅದರಂತೆ ನಡೆಯುವುದಾದರೆ ಈ ಭೂಮಿಯಲ್ಲಿರುವಂಥ ಎಲ್ಲಾ ಜನಾಂಗಗಳಿಗಿಂತಲೂ ದೇವರನ್ನು ಹೆಂಗಿಟ್ಟಿರ್ತಾನಂತೆ? ಉನ್ನತವಾಗಿ ಇಟ್ಟಿರ್ತಾನಂತ ನೋಡಿದೆ. ಹಲ್ಲೆಲೂಯಾ. ನಾವು ಗೌರವವಾಗಿ ಇರಬೇಕಂದ್ರೆ, ನಾವು ಉನ್ನತರಾಗಿ ಜೀವಿಸಬೇಕಂದ್ರೆ, ನಾವು ಒಂದು ಗಣರಾಗಿ ಜೀವಿಸಬೇಕಂದ್ರೆ ಅದಕ್ಕೆ ನಾವು ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ಆಮೇಲೆ ಎಷ್ಟೇ ಮಟ್ಟಿಗೆ ನಾವು ನಮ್ಮನ್ನು ತಗ್ಗಿಸಿಕೊಳ್ಳುತ್ತೀವೋ ಅಷ್ಟೇ ಮಟ್ಟಿಗೆ ದೇವರು ಏನ್ ಮಾಡ್ತಾನಂತ ನಮ್ಮನ್ನ ಮೇಲಕ್ಕೆ ಎತ್ತುವಂತ ದೇವರಾಗಿದ್ದಾನೆ. 1ನೇ ಪೇತ್ರ 5ನೇ 7ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ಏನ್ ಮಾಡ್ರಿ? ನೀವು ಮರೆಮಾಚಿಕೊಳ್ಳ್ರಿ, ಸಮಯ ಬಂದಾಗ ದೇವರ ಮನೆ ಮೇಲೆ ತರ್ತಾನೆ. ಆಮೇಲೆ ಅವಳು ದೇವರ ಚಿತ್ತಕ್ಕೆ ಒಳಗಾಗಿ ತಗ್ಗಿಸಿಕೊಳ್ಳ್ರಿ. ಫಸ್ಟ್ ನಾವೇನ್ ಮಾಡ್ಕೋಬೇಕಂತೆ? ತಗ್ಗಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಎಷ್ಟು ಮಟ್ಟಿಗೆ ತಗ್ಗಿಸಿಕೊಂಡು ದೇವರ ಭಯದಲ್ಲಿ ಇರ್ತೀವೋ ಅಷ್ಟು ಮಟ್ಟಿಗೆ ದೇವರ ಜ್ಞಾನವನ್ನ, ದೇವರ ಗೌರವವನ್ನು ಕೊಡುವಂತ ದೇವರಾಗಿದ್ದಾನೆ. ನನಗೆ ಗೌರವ ಬರಬೇಕಂದ್ರೆ ಫಸ್ಟ್ ನಾನೇನ್ ಮಾಡ್ಬೇಕು? ತಗ್ಗಿಸಿಕೊಳ್ಳಬೇಕು. ಯೇಸು ಸ್ವಾಮಿ ಒಂದು ಕಡೆ ಹೋಗ್ತಾ ಇದ್ದಾನೆ. ಆವಾಗ ಅಲ್ಲಿ ಹೋಗಿ ಹಿಂದೆ ನಿಂತ್ಕೊಂಡಿರ್ತಾನೆ. ಅವಾಗ ಅನೇಕ ಕರೀತಾ ಇದ್ದಾರೆ, ಬರ್ರಿ ಬರ್ರಿ ಮುಂದೆ ಹೋಗಿ ಕುಂದ್ರೋಣ ಅಂತೇಳಿ. ಅದಕ್ಕೆ ಸ್ವಾಮಿ ಅವ್ರಿಗೆ ಹೇಳಿದ ಮಾತು, ಯಪ್ಪ, ನಾವು ಎಲ್ಲಾದ್ರೂ ಹೋದ್ರೆ, ಯಾರ್ದ ಒಂದು ಫಂಕ್ಷನ್ಗೆ ಹೋದ್ರೆ ಹೆಂಗ್ ಕುತ್ಕೋಬೇಕು? ನಾವು ದೂರ ಹೋಗಿ ಲಾಸ್ಟ್ ರೋಡ್ನಲ್ಲಿ ಜಾಗ ಇದ್ರೆ ಕುತ್ಕೋ, ಇಲ್ಲ ಅಂದ್ರೆ ನಿತ್ಕೋ ಅಂತಾನೆ. ಆಮೇನ್. ಹಲ್ಲೆಲೂಯಾ. ಯಾಕೆಂದ್ರೆ ನಿಜವಾಗಲೂ ಅಲ್ಲಿ ನನಗೆ ಗೌರವ ಸಿಗಬೇಕಂದ್ರೆ ಆ ಮನೆಯವರೇ ಬಂದು ಏನ್ ಮಾಡ್ತಾರೆ? ನಮ್ಮನ್ನ ಬಂದು ಕರ್ಕೊಂಡೋಗಿ ನಿನಗೆ ಮೀಸಲಾದ ಜಾಗದಲ್ಲಿ ಏನ್ ಮಾಡ್ತಾರೆ? ಅವರು ನಿನ್ನನ್ನು ಕುಂದಿರಿಸ್ತಾರೆ. ಇಲ್ಲ, ನನ್ನನ್ನು ಈ ಮನೆ ಗೌರವಿಸುತ್ತದೆ, ಈ ಕುಟುಂಬ ಗೌರವಿಸ್ತದೆ ಅಂತ ಹೇಳಿ ನೀನೇ ಮುಂದೆ ಹೋಗಿ ಮುಂದಿರುವಂತ ಕುರ್ಚಿಯಲ್ಲಿ ಏನ್ ಮಾಡಬೇಡ, ನೀನು ಕುತ್ಕೋಬೇಡ. ಒಂದು ವೇಳೆ ನೀನ್ ಹಂಗ ಹೋಗಿ ಕುಂತ್ರೆ ನಿನಗಿಂತಲೂ ಗೌರವವಾದವರಲ್ಲಿ ಯಾರ ಬರಬಹುದು. ಅವಾಗ ಏನ್ ಮಾಡ್ಬೇಕಾಗತ್ತೆ? ನೀನು ಅವ್ರು ಬಂದು ಸ್ವಲ್ಪ ನಿನ್ನ ಸ್ವಲ್ಪ ಎದ್ದಿಲ್ರಿ, ಅವ್ರು ಕುಂದಿರ್ಲಿ ಅಂತ ಹೇಳಿದ್ರೆ ನಿನಗೆ ಅವಮಾನ ಆಗತ್ತೆ. ಆಮೇಲೆ ಅದಕ್ಕೆ ಗೌರವವನ್ನು ನೀನು ಇಷ್ಟಪಡಬೇಡ, ಗೌರವ ನಿನಗೆ ಬರುವಂತೆ ನೀನು ಮಾಡ್ಕೊ ಅಂತ ಸ್ವಾಮಿ ಹೇಳುತ್ತಿದ್ದಾರೆ. ಅಲ್ಲೆಲ್ಲ ಗೌರವ ಯಾವಾಗ ನಮಗೆ ಸಿಗೋದಂದ್ರೆ ಎಷ್ಟು ಮಟ್ಟಿಗೆ ನಾವು ತಗ್ಗಿಸಿಕೊಳ್ತೀವಿ ನೋಡ್ರಿ, ಅಷ್ಟು ಮಟ್ಟಿಗೆ ದೇವರು ನಮ್ಮನ್ನು ಗೌರವ ಪಡಿಸ್ತಾನೆ. ಎಷ್ಟು ಮಟ್ಟಿಗೆ ನಾವು ವಿನಯವಾಗಿದ್ದೀವೋ ಅಷ್ಟು ಮಟ್ಟಿಗೆ ದೇವರು ನಮ್ಮನ್ನು ಗೌರವ ಪಡಿಸುವಂತವನಾಗಿದ್ದಾನೆ. ನಮಗೊಂದು ಮೇಲ್ಮೆ ಬರಬೇಕಂದ್ರೆ, ನಮಗೊಂದು ಮಹಿಮೆ ಬರಬೇಕಂದ್ರೆ, ನಮಗೊಂದು ಸ್ಥಾನ ಬರಬೇಕಂದ್ರೆ ಫಸ್ಟ್ ನಾನು ಏನ್ ಮಾಡ್ಕೋಬೇಕು? ನಮ್ಮನ್ನು ನಾನು ತಗ್ಗಿಸಿಕೊಳ್ಳಬೇಕು. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಇವತ್ತಿಗೂ ನಾನು ಅನೇಕ ಕಡೆಗಳಲ್ಲಿ ಹೋಗುವಾಗ ಸ್ವಲ್ಪ ಹಿರಿಯ ಸೇವಕರುಗಳನ್ನ ಯಾರೋ ನೋಡುವಾಗ ಅವ್ರಿಗೆ ಓಡಿ 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 ಹೋಗಿ ಸೇವೆ ಮಾಡ್ತಾ ಇರ್ತೀನಿ ನಾನು. ಆಮೇಲೆ ಅಲ್ಲೆಲ್ಲೂ ಊಟಕ್ಕೆ ಅವ್ರು ಕುಂದಿರುವಾಗ ಫಸ್ಟ್ ನಿಮಗೇನೋ ತರಲ್ಲ, ನಿಮಗೆ ಊಟ ತರಲ್ಲ, ನಿಮಗೇನೋ ಹಾಕ್ಲಾ ಅಂತೇಳಿ ನಾನು ಹೋಗಿ ಮಾಡ್ತೀನಿ. ಅವಾಗ ನನ್ನ ಏಜ್ನಲ್ಲಿ ಇರುವಂಥ ಜೊತೆ ಸೇವಕರುಗಳು ನನಗೇನು ಮಾಡ್ತಾರೆ? ಟೀಕೆ ಮಾಡ್ತಾರೆ. ಜಾಸ್ತಿ ಮಾಡಬೇಡ ಬಿಡ್ರಿ, ಆಮೇಲೆ ನಿಮ್ಗೆ ಗೌರವ ಸಿಗೋದ್ರಲ್ಲ, ಆಮೇಲೆ ನಿಮ್ಗೆ ನಾಳೆ ತಿಳ್ಕೊಳ್ತಾರೆ. ಯಾಕೆ ಓಡಿ ಹೋಗಿ ಮಾಡ್ತೀರಿ? ಅವ್ರು ಬೇಕಂದ್ರೆ ಅವ್ರು ಮಾಡ್ಕೊಳ್ತಾರೆ ಅಂಥೇಳಿ ನಮ್ಮನ್ನು ಏನು ಮಾಡ್ತಾರೆ? ಅವರು ತಡೀತಾರೆ. ಆದರೆ ಆ ಮಾತಿಗೆ ನಾ ಏನು ಮಾಡೋಂಗಿಲ್ಲ, ಕಿವಿ ಕೊಡೋದೇ ಇಲ್ಲ. ಹಲ್ಲೆಲೂಯಾ. ಯಾಕಂದರೆ ಅವರು ಹಿರಿಯರಂತ ಒಂದು ಗೌರವ ನಮಗಿದೆ. ಅವ್ರನ್ನ ನೋಡಿ ನೋಡಿ ನಾವು ಸೇವೆಯಲ್ಲಿ ಬೆಳೀತಾ ಇದ್ದೇವೆ. ನಮ್ಮನ್ನು ದೇವರು ಬೆಳೆಸ್ತಾನೆ ಅಂತೇಳಿ ಅವ್ರಿಗಿಂತ ನಾನು ಹೆಚ್ಚಾಗಿ ಬೆಳೆದಿನ ಅಂತ ತೋರಿಸ್ಕೊಳ್ಳೋದ್ರಲ್ಲಿ ಖಂಡಿತವಾಗಿ ದೇವರು ಒಂದಿನ ನನ್ನ ಕೆಳಗಿಳಿಸಿಬಿಡ್ತಾನೆ. ಹಲ್ಲೆಲೂಯಾ. ಎಷ್ಟು ಮಟ್ಟಿಗೆ ನನ್ನನ್ನು ಕೆಳಗೆ ಇಳಿಸಿಕೊಳ್ಳುತ್ತೀನೋ ಅಷ್ಟು ಮಟ್ಟಿಗೆ ದೇವರು ನನ್ನನ್ನು ಏನು ಮಾಡ್ತಾನೆ? ಮೇಲೆ ತರುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಅಂಥ ಸೇವಕರುಗಳು ನಾನು ಸೇವೆ ಮಾಡಿದ್ದೀನಿ. ಈಗ ಅವ್ರ ಸಭೆಯಲ್ಲಿ ಕರೆದು ನಮ್ಮನ್ನು ಏನು ಮಾಡ್ತಾರೆ? ಅವರು ಗೌರವ ಪಡಿಸ್ತಾರೆ. ಇನ್ನು ಅಧಿಕವಾಗಿ ನಮ್ಮನ್ನು ಏನು ಮಾಡ್ತಾರೆ? ಸನ್ಮಾನಿಸ್ತಾರೆ ಅವರು.
ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯದಲ್ಲಿ ಇದೆ, ಗೌರವಕ್ಕಿಂತ ಮೊದಲು ವಿನಯತೆ ಬೇಕು. ಹೆಚ್ಚಿಸಿಕೊಳ್ಳೋದಕ್ಕಿಂತ ಮುಂಚೆ ನೀನೇನ್ ಮಾಡಬೇಕು, ನೀನು ತಗ್ಗಿಸಿಕೊಳ್ಳಬೇಕು. ಎಷ್ಟು ಮಟ್ಟಿಗೆ ನೀನು ತಗ್ಗಿಸಿಕೊಳ್ತೀಯೋ ಅಷ್ಟು ಮಟ್ಟಿಗೆ ದೇವರು ಏನ್ ಮಾಡ್ತಾನೆ, ಈ ವರ್ಷದಲ್ಲಿ ನಿನ್ನನ್ನು ಮೇಲಕ್ಕೆ ತರುವಂತವನಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಕೀರ್ತನೆಗಾರನು 138ನೇ ಕೀರ್ತನೆ 6ನೇ ವಚನವನ್ನು ಓದಿಕೊಳ್ಳೋಣ. ಕೀರ್ತನೆ 138ನೇ ಕೀರ್ತನೆ 6ನೇ ವಚನ. ದೇವರು ಯಾರನ್ನು ನೋಡ್ತಾ ಇರ್ತಾನನ್ರಿ? ದೇವರು ಗೌರವಕ್ಕೆ ಪಾತ್ರನು, ಅವನು ಉನ್ನತನು, ಅವನು ಮಹೋನ್ನತನು. ಆದ್ರೆ ದೇವರ ಕಣ್ಣುಗಳು ಯಾರನ್ನು ನೋಡ್ತಾ ಇರತ್ತಂದ್ರೆ ದೀನರನ್ನ ದೇವರ ಕಣ್ಣುಗಳು ನೋಡುತ್ತೆ. ಅಲ್ಲಿ ಯಾರು ತಗ್ಗಿಸಿಕೊಳ್ಳುತ್ತಾರೆ ನೋಡ್ರಿ, ಅವರ ಮೇಲೆ ದೇವರ ಕಣ್ಣುಗಳು ಇರುತ್ತೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಈ ಲೋಕದಲ್ಲಿ ಶ್ರೀಮಂತ ಒಬ್ಬ ಇದ್ದ, ಲಾಜರ್ ಅಂತ ಒಂದು ಬಡವ ಇದ್ದ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಶ್ರೀಮಂತನ ಕಣ್ಣುಗಳು ಈ ಜಗತ್ತೆಲ್ಲ ನೋಡ್ತಾ ಇತ್ತು. ಶ್ರೀಮಂತನಿಗೆ ಎಲ್ಲಿ ಹೋದ್ರೂ ಗೌರವ ಸಿಗ್ತಾ ಇತ್ತು, ಶ್ರೀಮಂತನಿಗೆ ಎಲ್ಲ ಸಿಗ್ತಾ ಇತ್ತು. ಅದೇ ಅವ್ರ ಮನೆ ಬಾಗಿಲ ಹತ್ರನೇ ಕೂತ್ಕೊಂಡು ಭಿಕ್ಷೆ ಬೇಡಿ ತಿನ್ನುತ್ತಾ ಇದ್ದದ ಲಾಜರ್ ಅಂತ ಒಂದು ವ್ಯಕ್ತಿ ಇದ್ದ. ಅವನನ್ನು ಯಾರೂ ನೋಡ್ಲಿಲ್ಲ. ಹಲ್ಲೆಲೂಯಾ. ಆದ್ರೆ ಒಂದು ದಿನ ಸತ್ತು ಇಬ್ರು ಏನ್ ಮಾಡ್ತಾರ, ಎದ್ದು ಬರುವಾಗ ಲಾಜರಿಗೆ ಅಬ್ರಹಾಮನ ಮಡಿಲಿನಲ್ಲಿ ಒಂದು ಗೌರವವಾದ ಜಾಗ ಸಿಗ್ತಾ ಇದೆ. ಹಲ್ಲೆಲೂಯಾ. ಆ ಒಂದು ಶ್ರೀಮಂತ ಕೊಚ್ಚಿಕೊಂಡು ನಾ ಶ್ರೀಮಂತ ಅಂತೇಳಿ ಅಡ್ಡಾಡ್ತಿದ್ನಲ್ಲ, ಅವನಿಗೆ ನರಕದಲ್ಲಿ ಜಾಗ ಸಿಕ್ತು. ಆಮೇಲೆ ಹಲ್ಲೆಲೂಯಾ. ನರಕದಲ್ಲಿದ್ದಾಗ ಅವನು ಕೇಳ್ತಾ ಇದ್ದಾನೆ, ಅಪ್ಪ ಲಾಜರೇ, ನಿನ್ನ ಕೈಯಿಂದ ಒಂದು ಹನಿ ನೀರನ್ನು ಕೊಡುವಂತೆ. ಆಮೇಲೆ ಹಲ್ಲೆಲೂಯಾ. ಶ್ರೀಮಂತ ನನಗೆ ಅಲ್ಲಿ ಜಾಗ ಇಲ್ಲ ಅಂತ ವಾಕ್ಯ ಹೇಳ್ತಾ ಇದೆ. ಒಂಟೆ ಕೂಡ ಸೂಜಿ ಕಿವಿಯಲ್ಲಿ ಹೋಗ್ಬೋದು. ಸೂಜಿ ನೋಡಿರಲ್ಲ, ಸೂಜಿ ಕನಕ ಇಷ್ಟೇ ಇರುತ್ತೆ, ಅದ್ರ ಒಂದು ದಾರ ಹೋಗೋದೇ ಕಷ್ಟ. ಆದ್ರೆ ಅದರಲ್ಲಿ ಒಂಟೆ ಹೋಗತ್ತಂತೆ, ಒಂಟೆ ಕೂಡ ಹೋಗ್ಬೋದು. ಆದ್ರೆ ಶ್ರೀಮಂತನು ಪರಲೋಕ ರಾಜ್ಯಕ್ಕೆ ಬರೋದು ತುಂಬಾ ಕಷ್ಟ ಅಂತಾನ ದೇವರು. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಅಂದ್ರೆ ದೇವರ ಮಾತುಗಳು ಒಂದೊಂದು ಯೋಗ್ಯವಾದದ್ದು. ಯಾರೆಲ್ಲ ದೀನರಾಗಿ ಇರ್ತಾರೋ, ಯಾರೆಲ್ಲ ತಗ್ಗಿಸಿಕೊಡುತ್ತಾರೋ ಅವರನ್ನ ದೇವರ ಕಣ್ಣುಗಳು ನೋಡ್ತಾ ಇರುತ್ತೆ. ದೇವರು ಅವರನ್ನೇ ನೋಡ್ತಾ ಇರ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಬಂದಿದ್ದ. ನಾನು ದೇವರ ಮಗ ಅಂತ ಕೊಚ್ಕೊಂಡಿಲ್ಲ. ಹಲ್ಲೆಲೂಯಾ. ಆತನೇನ್ ಮಾಡಿದ, ಈ ಲೋಕದಲ್ಲಿ ಬಂದು ತನ್ನನ್ನು ತಾನು ಏನ್ ಮಾಡಿದ, ಅವನು ತಗ್ಗಿಸಿಕೊಂಡನು. ವಾಕ್ಯದಲ್ಲಿ ನಾವು ನೋಡ್ಬೋದು. ಫಿಲಿಪಿಯರ್ ಪುಸ್ತಕ 2ನೇ ಅಧ್ಯಾಯ 5ನೇ ವಚನದಿಂದ, ಫಿಲಿಪಿಯ 2ನೇ ಅಧ್ಯಾಯ 5ನೇ ವಚನದಿಂದ ನೋಡೋದಾದ್ರೆ, ಅವನಿಗೆ ದೇವರ ಮಗನೆಂಬುದಾಗಿ ಒಂದು ಸ್ಥಾನ ಇದೆ. ಏನಿದೆ ರೀ? ಯೋಚನೆ ಮಾಡ್ರಿ. ಒಂದು ಇನ್ಫ್ಲುಯೆನ್ಸ್ ಇತ್ತು ಅಂದ್ರೆ ನಾವು ಹೆಂಗ್ ಮಾಡ್ತೀವಿ? ನಾವು ಒಂದು ವೇಳೆ ನಾನು ಒಂದು MLA ಮಗನಾಗಿದ್ರೆ ಹೆಂಗಿರ್ತಿದ್ದೆ ನಾನು? ಒಂದು MP ಮಗನಾಗಿದ್ರೆ ಹೆಂಗಿರ್ತಿದ್ದೆ ನಾನು? ಒಂದು CM ಮಗನಾಗಿದ್ರೆ ಹೆಂಗಿರ್ತಿದ್ದೆ ನಾನು? PA ಮಗನಾಗಿದ್ರೆ ಹೆಂಗಿರ್ತಿದ್ದೆ ನಾನು? ಅವ್ರದ್ದು ಒಂದು ಇನ್ಫ್ಲುಯೆನ್ಸ್ ತೊಗೊಂಡಿರ್ತಿದ್ರಿ. MLA ಮಗ, ನಮ್ಮ ಅಪ್ಪ ಯಾರು ಗೊತ್ತಾ? MLA, ನಾವು ಒಂದು ಮಾತು ಹೇಳಿದ್ರೆ ಸಾಕು ಅಂಥೇಳಿ ಎಲ್ಲರೂ ದಬ್ಬಾನಿಗೆ ಹಾಕೊಂಡು ನಡೀತಾ ಇರ್ತೀವಿ. ಯಾಕಂದ್ರೆ ನಮ್ಮಪ್ಪ ಅಂಥ ದೊಡ್ಡ ಸ್ಥಾನದಲ್ಲಿದ್ದಾನೆ ಅಂತೇಳಿ ಕೊಚ್ಕೊಳ್ತೀವಿ ನಾವು. ಆಮೇಲೆ ಈಗ ಏನಿಲ್ಲ, ನಾನು ಸಣ್ಣ ಮಗನೇ ತಗೊಳ್ರಿ, ಸುಮ್ಮನೆ ಹೋಗಿ ನಮ್ಮ ಅಪ್ಪಗೆ ಎಲ್ಲ ಬರ್ತಾವ, ನಮ್ಮಪ್ಪ ಎಲ್ಲ ಕೆಲಸ ಮಾಡ್ತಾನೆ, ನಮ್ಮಪ್ಪ ಇಂಜಿನಿಯರ್ ಆಗಿದ್ದ, ಅವನಿಗೆ ಇದು ಬರುತ್ತೆ ಅದು ಬರುತ್ತೆ ಅಂತೇಳಿ ಮಾತಾಡ್ತಾ ಇರ್ತಾನೆ. ಏನೇ ಇಲ್ಲದ ನಮಗೆ ಇಷ್ಟೆಲ್ಲ ನನ್ನ ಮಕ್ಕಳ ಸ್ಥಾನ ಕೊಡ್ತಾರಂದ್ರೆ, ಯೇಸು ಸ್ವಾಮಿ ಅವರಪ್ಪ ಪರಲೋಕಕ್ಕೆ ಒಡೆಯ. ಆಮೇಲೆ ರಾಜಾದಿ ರಾಜನ ಮಗ ಯೇಸು ಸ್ವಾಮಿ. ಈಗ ಅವನು ಎಷ್ಟು ಮಟ್ಟಿಗೆ ತನ್ನನ್ನೇನು ಮಾಡ್ಕೋಬಹುದಾಯ್ತು, ಹೆಚ್ಚಿಸ್ಕೋಬಹುದಾಯ್ತು. ಆದ್ರೆ ಇಲ್ಲಿನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಒಂದು ಫಿಲಿಪಿ 2ನೇ ಅಧ್ಯಾಯ 5ನೇ ವಚನದಲ್ಲಿ, ಮನಸ್ಸೇ ದೇವ ಸ್ವರೂಪವಾಗಿದ್ದರು, ದೇವರಿಗೆ ಸರಿ ಸಮಾನವಾಗಿದ್ದರು ಎನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನ ಧರಿಸಿಕೊಂಡು ಮನುಷ್ಯನಿಗೆ ಹೋಲಿಕೆಯಲ್ಲಿ ಕಾಣಿಸಿಕೊಂಡನು. ಆಮೇಲೆ ಹಲ್ಲೆಲೂಯಾ. ಅವನಿಗೆ ಒಳ್ಳೆ ಸ್ಥಾನ ಇದೆ ಸ್ವಾಮಿಗೆ. ಆದರೂ ಕೂಡ ಅವನೇನ್ ಮಾಡಿದ, ಎಲ್ಲವನ್ನು ಬಿಟ್ಟು ದಾಸರ, ವಾಕ್ಯ ಏನ್ ಹೇಳ್ತಾ ಇದೆ, ದಾಸರ ರೂಪವನ್ನು ತಾಳಿಕೊಂಡನು, ಸೇವಕನ ರೂಪವನ್ನು ತಾಳಿಕೊಂಡನು, ವಿಧೇಯತನನ್ನು ತಾಳಿಕೊಂಡನು. ಆಮೇಲೆ ಹಲ್ಲೆಲೂಯಾ. ಸೊ ನಾನು ನಿಮ್ಮ ಸೇವಕನು ಎಂಬುದಾಗಿ ಆತನು ತೋರಿಸಿಕೊಂಡನು. ಹಲ್ಲೆಲೂಯಾ. ಅರ್ಥ, ಸರ್ವೆಂಟ್ ಅಂತ ಹೇಳಿ ಆತನು ತನ್ನ ದಾಸನ ರೂಪವಾಗಿ ತೋರಿಸಿಕೊಂಡ. ಹಲ್ಲೆಲೂಯಾ. ದೇವರ ಮಗನಾಗಿ ತೋರಿಸಿಕೊಂಡಿಲ್ಲ, ದಾಸನ ರೂಪವನ್ನ. ಹಲ್ಲೆಲೂಯಾ. ಅದಕ್ಕೆ ಶಿಷ್ಯರ ಹತ್ರ ಹೋಗ್ತಾ ಇದ್ದಾನೆ. ಆತನೇನ್ ಮಾಡಿದ, ತನ್ನ ಒಳ್ಳೆ ನಿಲುವಂಗಿಯನ್ನು ಕಳಚಿ ಪಕ್ಕದಲ್ಲಿ ಇಟ್ಟು ಒಂದು ಸಣ್ಣ ಒಂದು ಬಟ್ಟೆಯನ್ನು ತಗೊಂಡು ಏನ್ ಮಾಡಿದ, ಕಟ್ಟಿಕೊಂಡು ಶಿಷ್ಯರುಗಳನ್ನ ಪಾದಗಳನ್ನ ಏನ್ ಮಾಡಿದ, ಅವನು ನೀರಿನಲ್ಲಿ ತೊಳಿತಾ ಇದ್ದ.
ಆಮೇಲೆ ಅಲ್ಲೆಲ್ಲೂಯ್ಯ. ನೀರನ್ನ ತೊಳೆದು ಅಷ್ಟು ಮಟ್ಟಿಗೆ ನಾನು ತಗ್ಗಿಸಿಕೊಂಡಿನಿ, ನೀವು ಕೂಡ ತಗ್ಗಿಸಿಕೊಳ್ರಪ್ಪ ಅಂತ ಹೇಳಿ ದೇವರು ತೋರಿಸಿದಲ್ಲಿ. ಆಮೇಲೆ ಅಲ್ಲೆಲ್ಲೂಯ್ಯ. ನಾವೇನ್ ಮಾಡ್ತೀವಿ, ಕೆಲವರು ಪಾದಗಳನ್ನು ಮುಟ್ಲಿಕ್ಕೆ ಯೋಚನೆ ಮಾಡ್ತಾ ಇರ್ತೀವಿ, ಅಲ್ಲೆಲ್ಲೂಯ್ಯ ಅವ್ರಿಗೆ ಯಾಕೆ ಮಾಡ್ಬೇಕಂತೀವಿ. ಆದ್ರೆ ದೇವರೇ ಏನ್ ಮಾಡಿದಾನ್ರಿ, ತನ್ನ ಶಿಷ್ಯರುಗಳನ್ನು ಪಾದಗಳನ್ನು ನೀರಿನಲ್ಲಿ ತೊಳೆದಿದ್ದಾನೆ. ಅಷ್ಟು ಮಟ್ಟಿಗೆ ದೇವರು ತಗ್ಗಿಸಿಕೊಂಡಿದ್ದಾನೆ. ಸೊ ಈ ವರ್ಷದಲ್ಲಿ ನಾವು ಎಷ್ಟು ಮಟ್ಟಿಗೆ ತಗ್ಗಿಸಿಕೊಂಡು ಹೋಗ್ತೀವೋ ಅಷ್ಟು ಮಟ್ಟಿಗೆ ದೇವರು ನಮ್ಮನ್ನು ಏನ್ ಮಾಡ್ತಾನೆ, ಹೆಚ್ಚಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 4ನೇ ವಚನ. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 4. ಧನಮಾನ ಜೀವಗಳು ದೀನ ಭಾವಕ್ಕೂ ದೇವರ ಭಯಕ್ಕೂ ಆಮೇಲೆ ಉಂಟಾಗುತ್ತದೆ. ಹಲ್ಲೆಲೂಯಾ. ಏನೇನೆಲ್ಲ ಬರುತ್ತಂದ್ರೆ ದೀನ ಭಾವಕ್ಕೆ ಧನ, ಮಾನ, ಜೀವ. ಹಲ್ಲೆಲೂಯಾ. ಸೊ ಧನ ಅಂದ್ರೆ ಐಶ್ವರ್ಯ. ಹಲ್ಲೆಲೂಯಾ. ತಮಿಳಲ್ಲಿ ಹೆಂಗಿದೆ ಐಶ್ವರ್ಯ. ಹಲ್ಲೆಲೂಯಾ. ಐಶ್ವರ್ಯ, ಗೌರವ, ಜೀವ ಇದೆಲ್ಲ ಬೇಕಂದ್ರೆ ಅದಕ್ಕೆ ನಿನಗೆ ತಾಳ್ಮೆ ಬೇಕು, ನಿನಗೆ ವಿಧೇಯತೆ ಬೇಕು, ನಿನಗೆ ದೀನತೆ ಬೇಕು. ಇದು ಇದ್ರೆ ಮಾತ್ರ ಇದೆಲ್ಲವನ್ನು ದೇವರು ನನಗೆ ಕೊಡ್ತಾನೆ. ಹಲ್ಲೆಲೂಯಾ. ಅನೇಕ ನಾವೇನ್ ಮಾಡ್ತಾ ಇದ್ದೀವಿ, ಐಶ್ವರ್ಯ ಬೇಕು 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 ಅಂತ ಹೇಳಿ ಹೋಗ್ತಾ ಇರ್ತೇವೆ. ಅದು ನಮ್ಮನ್ನ ಬಿಟ್ಟು ದೂರ ಹೋಗ್ತಾನೆ ಇರ್ತಾವ, ಅದನ್ನ ಬೆನ್ನ ತಗೊಂಡು ಹೋಗ್ತಾನೆ ಇರ್ತೀವಿ ನಾವು. ಕೊನೆಗೆ ಅದು ನಮಗೆ ಸಿಗೋದಿಲ್ಲ, ನಾವು ಅದಕ್ಕೆ ಸಿಗೋದೇ ಇಲ್ಲ. ಆದ್ರೆ ಕೀರ್ತನೆಗಾರನ ಹೇಳ್ತಾ ಇದ್ದಾನೆ, ಕೀರ್ತನೆ 23 ಕೊನೆಯ ವಚನದಲ್ಲಿ, ನನ್ನ ಜೀವಮಾನವೆಲ್ಲ ನಿನ್ನ ಶುಭವು ನಿನ್ನ ಕೃಪೆಯು ನನ್ನನ್ನು ಹಿಂಬಾಲಿಸ್ತಾ ಇರುತ್ತೆ. ಆಮೇಲೆ ನಾನು ಅದನ್ನ ಬೆನ್ನತ್ತೋದಿಲ್ಲ, ನನ್ನನ್ನು ಅದು ಬೆನ್ನತ್ತ. ಏನೋ ಬೇಡ ಬಿಡುತ್ತೆ, ನಾನು ಹೋದ್ರು ಅದೇ ನಾನು ನಿನ್ನ ಹತ್ರನೇ ಬರ್ತೀನಿ ಅಂತ ಹೇಳಿ ಏನ್ ಮಾಡತ್ತಂತದ್ದು ಬೆನ್ನತ್ತಕೊಂಡು ಬರುತ್ತೆ. ಹಲ್ಲೆಲೂಯಾ. ನಾನು ದೀನ ಮನಸ್ಸನ್ನು ಬೆನ್ನತ್ತಕೊಂಡು ಹೋಗ್ಬೇಕು. ಹಲ್ಲೆಲೂಯಾ. ದೀನ ಭಾವನೆಯಿಂದ ನಾನು ಜೀವಿಸೋದಾದರೆ ಧನ, ಮಾನ, ಜೀವ ಇದೆಲ್ಲವನ್ನು ದೇವರು ನನಗೆ ಕೊಡುತ್ತಾನೆ. ನಾನು ಅದಕ್ಕೆ ಯೋಗ್ಯನಾಗಿದ್ದೇನೆ. ಆಮೇಲೆ ಹಲ್ಲೆಲೂಯಾ. ಆದ ಕಾರಣ ಪಕ್ಕದಲ್ಲಿದ್ದರು ನೋಡಿ ಹೇಳಿ, ದೀನ ಮನಸ್ಸುಳ್ಳವರಾಗಿರ್ರಿ. ಆಮೇಲೆ ಹಲ್ಲೆಲೂಯಾ. ಹೆಂಗಿರ್ಬೇಕಂತೆ ನಾವು ದೀನ ಮನಸ್ಸುಳ್ಳವರಾಗಿರ್ಬೇಕು. ದೀನ ಮನಸ್ಸುಳ್ಳವರಿಗೆ ದೇವರ ಐಶ್ವರ್ಯ ಕೊಡ್ತಾನೆ, ದೀನ ಮನಸ್ಸುಳ್ಳವರಿಗೆ ದೇವರ ಗೌರವ ಕೊಡ್ತಾನೆ, ದೀನ ಮನಸ್ಸುಳ್ಳವರಿಗೆ ದೇವರ ಜೀವವನ್ನ ಕೊಡುತ್ತಾನೆ. ಹಲ್ಲೆಲೂಯಾ. ನಾನು ಆಲ್ರೆಡಿ ಹೇಳಿದ್ದೆ, ಹಲ್ಲೆಲೂಯಾ. ದೇವರ ಅಪ್ಪನ ಹೇಳಿದ್ರೆ ನಮ್ಮ ಜೀವನ ಯಾರು ತೆಗಿಲಿಕ್ಕೆ ಆಗೋದೇ ಇಲ್ಲ. ಹಲ್ಲೆಲೂಯಾ. ನನ್ನ ಜೀವವು ದೇವರ ಕಣ್ಗಳು ತುಂಬಾ ಅಮೂಲ್ಯವಾಗಿದೆ ಅಂತ. ಹಲ್ಲೆಲೂಯಾ. ಮೋಶೆ ಅದನ್ನೇ ಹೇಳ್ತಾ ಇದ್ದಾನೆ, ನನ್ನ ಪ್ರಾಣ ನಿನ್ನ ಮುಂದೆ ಎಷ್ಟು ಅಮೂಲ್ಯವಾಗಿದೆ ಅಪ್ಪ. ದಾವೀದನ ಅದನ್ನೇ ಹೇಳ್ತಾ ಇದ್ದಾನೆ, ನನ್ನ ಪ್ರಾಣ ಅದು ಬರೀ ನೀರಿನ ಮೇಲೆ ಗುಳ್ಳಿ, ಆದ್ರೆ ಅದಕ್ಕೆ ನೀನು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀಯಲ್ಲ ಸ್ವಾಮಿ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಅಲ್ಲೂ ಯಾಕಂದ್ರೆ ಅಷ್ಟು ಮಟ್ಟಿಗೆ ಅವನು ತಗ್ಗಿಸಿಕೊಂಡನು. ಆಮೇಲೆ ಇವತ್ತು ನಾವು ಎಷ್ಟು ಮಟ್ಟಿಗೆ ತಗ್ಗಿಸಿಕೊಳ್ತೀವೋ ಅಷ್ಟು ಮಟ್ಟಿಗೆ ದೇವರು ನಮಗೆ ಆ ಒಂದು ಜೀವಕ್ಕೆ ಅಮೂಲ್ಯವಾದದನ್ನು ದೇವರು ಕೊಡುವಂತವನಾಗಿದ್ದಾನೆ. ಅಲ್ಲಿ ಮತ್ತಾಯನ ಪುಸ್ತಕ 18ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣ. ಮತ್ತಾಯನ ಪುಸ್ತಕ 18 4ನೇ ವಚನ. ಯಾವನು ತನ್ನನ್ನು ತಾನು ತಗ್ಗಿಸಿಕೊಳ್ಳುವವನು ಅವನೇ ಪರಲೋಕ ರಾಜ್ಯದಲ್ಲಿ ದೊಡ್ಡವನಾಗಿರ್ತಾನೆ. ಆಮೇಲೆ ಯಾವನು ಈ ಲೋಕದಲ್ಲಿ ತನ್ನನ್ನು ತಾನು ತಗ್ಗಿಸಿಕೊಡ್ತಾನೆ ನೋಡ್ರಿ, ಈ ಚಿಕ್ಕ ಮಗುವಿನಂತೆ. ಈಗ ಮಕ್ಕಳಿಗೆ ಒಂದು ಕೆಲಸ ಮಾಡಿದ್ರೆ ಪಟ್ 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 ಅಂತ ಓಡುವ ಕೆಲಸ ಮಾಡ್ತಾವ ಇಲ್ವ? ಅಲ್ಲೂಯ್ಯ. ಈಗ ನಮಗೆ ನಡಿಲಿಕ್ಕೆ ಆಗುದಿಲ್ಲ, ಎಲ್ಲೋ ಒಂದು ರೋಡ್ನಲ್ಲಿ ಹೋಗಿ ಮಗು ಕರ್ದ ಯಪ್ಪ ಒಂದು ಹಾಲು ತಗೊಂಡ್ ಬಾ ಅಂತ ಹೇಳಿ ಖುಷಿಯಿಂದ ಓಡ್ತಾ ಇರ್ತಾವ ಅದು. ಅಲ್ಲೂಯ್ಯ. ಏನ್ ನಮ್ಮ ಮಕ್ಕಳನ್ನ ಮಾತು ಕೇಳಂಗಿಲ್ಲ, ಆದ್ರೆ ಮಂದಿ ಮಕ್ಕಳು ಏನ್ ಮಾಡ್ತಾವ, ಮಾತು ಕೇಳ್ತಾವ. ಅದೇ ಪ್ರಕಾರ ನಮ್ಮ ಮಕ್ಕಳು ಮಂದಿ ಮಾತನ್ನ ಕೇಳ್ತಾವ, ನಮ್ಮ ಮಾತು ಕೇಳಂಗಿಲ್ಲ. ಆಮೇಲೆ ಅಲ್ಲೂ ಯಾರಾದ್ರೂ ಏನೋ ತಗೊಂಡ್ ಬಂದ್ರೆ ಖುಷಿಯಿಂದ ಓಡುವಾಗ ಏನ್ ಮಾಡ್ತಾವ, ತರ್ತಾವ. ಅದನ್ನೇ ದೇವರು ಹೇಳ್ತಾನೆ, ಈ ಚಿಕ್ಕ ಮಗುವನಂತೆ ತನ್ನನ್ನ ತಾನು ತಗ್ಗಿಸಿಕೊಂಡರೆ ದೇವರು ಏನ್ ಮಾಡ್ತಾನಂತೆ, ಪರಲೋಕ ರಾಜ್ಯದಲ್ಲಿ ಹೆಚ್ಚಿಸ್ತಾನೆ. ಅಲ್ಲೆಲ್ಲೂಯ್ಯ. ಅವ್ರಿಗೆ ಯಾಕ್ರೆ ನಾನು ಮಾಡಬೇಕು, ಇವ್ರಿಗೆ ಯಾಕ್ರೆ ನಾನು ಮಾಡಬೇಕು, ಆ ಒಂದು ಫೀಲಿಂಗ್ ಬೇಡ. ಅಲ್ಲೆಲ್ಲೂಯ್ಯ. ಆಗ್ಲಾರ್ದವ್ರಿಗೆ ಹೋಗಿ ತಗ್ಗಿಸ್ಕೊಂಡು ಏನು ಮಾಡ್ರಿ, ನೀವು ಮಾಡ್ರಿ. ದೇವ್ರು ಖಂಡಿತವಾಗಿ ಪರಲೋಕ ರಾಜ್ಯದಲ್ಲಿ ನಮ್ಮನ್ನು ಏನು ಮಾಡ್ತಾನೆ, ಹೆಚ್ಚಿಸುವಂಥವನಾಗಿದ್ದಾನೆ. ಪರಲೋಕ ರಾಜ್ಯದಲ್ಲಿ ಗಂಟು ಇರಲಿ ಅಂತಾನ ಸ್ವಾಮಿ. ಈ ಭೂಮಿಯಲ್ಲಿ ಏನು ಮಾಡಬೇಡ್ರಿ ನೀವು, ಈ ಭೂಮಿಯಲ್ಲಿ ಏನು ಮಾಡಬೇಡ್ರಿ, ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ. ಒಂದು ವೇಳೆ ಗಂಟು ಮಾಡಿ ಇಟ್ಟುಕೊಂಡ್ರೆ ನುಸಿ ಹಿಡಿತಾವ, ತುಕ್ಕು ಹಿಡಿತಾವ, ಮತ್ತೆ
ಕಳ್ಳರು ಬಂದು ಏನ್ ಮಾಡ್ತಾರ, ಕದೀತಾರ. ಆಮೇಲೆ ಮೊನ್ನೆ ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾವ್ದೊಂದು ಬ್ಯಾಂಕ್ ನಲ್ಲಿ ದೊಡ್ಡ ರಾಬರಿ ಆಗಿತ್ತು. ಆಮೇಲೆ ಅಲ್ಲೂ ಈ ಬ್ಯಾಂಕ್ ಒಳಗೆ ಇಟ್ರು ಕೂಡ ಸೇಫ್ ಇಲ್ಲ, ಅಷ್ಟು ಮಟ್ಟಿಗೆ ಕಳ್ಳರು ಏನ್ ಮಾಡ್ತಾರ, ಈಗ ಎಲ್ಲಿ ಇಟ್ರು ಎತ್ಕೊಂಡು ಹೋಗ್ತಾರ. ಆಮೇಲೆ ಅಲ್ಲೂ ನಮ್ಮ ಅಜ್ಜಿ ಎಲ್ಲ ಟ್ರೆಜರಿ ಒಳಗೆ ಕಪೋರ್ಟ್ ಒಳಗೆ ಇಡೋಂಗಿಲ್ಲ ಬಂಗಾರ ಡಾಕ್ಯುಮೆಂಟ್ ಎಲ್ಲ. ಆಮೇಲೆ ಅಲ್ಲೂಯ್ಯ ಅದು ಎಲ್ಲಿ ಇಟ್ಟಿರ್ತಾರಂದ್ರೆ ಒಂದು ಎಲ್ಲರೂ ಅಡ್ಡಾಡುವಂಥ ಒಂದು ಹಾಲ್ನಲ್ಲಿ ಹಳೇ ಚೀಲ ಇರುತ್ತಲ್ಲ, ಆ ಚೀಲವನ್ನು ನೇತಾಕಿಟ್ಟಿರ್ತಲ್ಲ, ಆ ಚೀಲದ ಒಳಗೆ ತಂದು ಎಲ್ಲ ಬೊಕ್ಕಸ ಇಟ್ಟಿರ್ತಲ್ಲ. ನಮಗೆ ಗೊತ್ತಿರೋದಿಲ್ಲ ಅಲ್ಲಿ ಇಟ್ಟಿರ್ತಲ್ಲ ಅಂತೇಳಿ. ಆಮೇಲೆ ಅಲ್ಲೂಯ್ಯ ಒಂದಿನ ನಾನು ಹಂಗೆ ಆಕಿ ಇಲ್ಲಿ ಬಂದಿನಂತ ಒಳಗೆ ಹೋದ್ಲು. ನಾನು ಹಂಗೆ ಸುಮ್ಮನೆ ಬೆನ್ನ ತಗೊಂಡು ಹೋಗ್ತೀನಿ, ಹಳೇ ಚೀಲ ತೆಗೆದು ಆ ಚೀಲದೊಳಗೆ ಇನ್ನೊಂದು ಹಳೆ ಚೀಲವನ್ನು ತೆಗೆದು ಆ ಚೀಲದೊಳಗೆ ಇನ್ನೊಂದು ಹಳೆ ಚೀಲವನ್ನು ತೆಗೆದು ಅದು ಕೂಡ ಪರ್ಸ್ ತಗೊಂಡು ಅದರದ್ದು ರೊಕ್ಕ ತಗೊಂಡು ನನಗೆ ಕೊಟ್ಟರು. ಆಮೇಲೆ ಅಲ್ಲೇ ರೊಕ್ಕ ಇದೆ ಅಂತ ಅಷ್ಟು ವರ್ಷ ಆದ್ರೂ ನನಗೆ ಗೊತ್ತಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ ಯಾಕಂದ್ರೆ ನೋಡ್ರಿ, ಯಾಕಂದ್ರೆ ಈ ತರ ಎಲ್ಲ ಸೇಫ್ಟಿ ಮಾಡಿ ಇಡಬೇಕಾಗತ್ತೆ. ಕಳ್ಳರು ಎಲ್ಲಿ ಬಂದ್ರೆ ಏನ್ ಮಾಡ್ತಾನೆ, ಕದೀತಾರೆ. ಅಲ್ಲೆಲ್ಲೂಯ್ಯ. ಆದ್ರೆ ನಿಜವಾಗ್ಲೂ ಪ್ರಿಯರೇ, ಇಲ್ಲಿ ಗಂಟು ಇಟ್ಕೋಬೇಡ್ರಿ, ಅಲ್ಲಿ ಗಂಟಿಡ್ರಿ ಅಂತ ಸ್ವಾಮಿ ಹೇಳಿದ. ನಿಮ್ಮ ಗಂಟು ಅಲ್ಲೇ ಇರ್ಲಿ. ಸೊ ಅಲ್ಲಿ ಗಂಟು ಬರ್ಬೇಕಂದ್ರೆ ಇಲ್ಲಿ ನೀವೇನ್ ಮಾಡ್ರಿ, ತಗ್ಗಿಸಿಕೊಳ್ರಿ. ಇಲ್ಲಿ ನಾವು ಎಷ್ಟು ಮಟ್ಟಿಗೆ ಈ ಮಗುವಿನಂತೆ ನಾವು ತಗ್ಗಿಸಿಕೊಳ್ತೀವೋ ಅಷ್ಟು ಮಟ್ಟಿಗೆ ಪರಲೋಕ ರಾಜ್ಯದಲ್ಲಿ ದೇವರು ನಮಗೋಸ್ಕರ ಹೆಚ್ಚಿನ ಸ್ಥಾನವನ್ನ ನೀಡುವಂತ ದೇವರಾಗಿದ್ದಾನೆ. ಆಮೇಲೆ ಅಲ್ಲೂಯ್ಯ. ಸೆಕೆಂಡದಾಗಿ ಕೀರ್ತನೆಗಳು 20ನೇ ಕೀರ್ತನೆ 7ನೇ ವಚನವನ್ನು ಓದಿಕೊಳ್ಳೋಣ. ಕೀರ್ತನೆ 20ನೇ ಕೀರ್ತನೆ 7ನೇ ವಚನ. ಕೆಲವರು ಕೆಲವರು ಏನ್ ಮಾಡ್ತಾರೆ, ರಥಗಳ ಮೇಲೆಯೂ ಕುದುರೆಗಳ ಮೇಲೆಯೂ ಏನ್ ಮಾಡ್ತಾರೆ, ಅವರು ಮನಸ್ಸಿಡುತ್ತಾರೆ, ಭರವಸೆ ಇಡುತ್ತಾರೆ, ಹೆಚ್ಚಿಕೊಳ್ಳುತ್ತಾರೆ. ಆದರೆ ನಾವಾದರೂ ಏನ್ರಿ, ನಮ್ಮ ದೇವರಾದ ಯೆಹೋವನಲ್ಲಿಯೇ ಭರವಸೆ ಇಟ್ಟಿದ್ದೇವೆ. ನಮ್ಮ ಟ್ರಾನ್ಸ್ಲೇಷನ್ ಹೆಂಗಿದೆ ಅಂದ್ರೆ, ನಾವಾದರೂ ನಮ್ಮ ಕರ್ತನಾಗಿರುವಂತ ದೇವರ ಮೇಲನೆ ನಾವು ಹೆಚ್ಚಿಸಿಕೊಳ್ಳುತ್ತೇವೆ. ಏನ್ ಮಾಡ್ತೇವೆ ಅಂದ್ರೆ, ನಾವು ಹೆಚ್ಚಳ ಪಡೋದಾಗಿದ್ರೆ ದೇವರ ಮೇಲೆ ಮಾತ್ರ ಹೆಚ್ಚಳ ಪಡಬೇಕು. ಅಲ್ಲೂಯ್ಯ. ನನಗೆ ಸ್ಥಾನ ಬೇಡ. ನಮ್ಮ AG ಸಂಸ್ಥೆಯ ಒಂದು ಸುಪೀರಿಯಂಟ್ ಆಗಿರುವಂತವರು ಒಂದು ಮಾತಿದೆ, ಪೌಲ್ ತಂಗಿ ಅವರು, ನೋ ನೇಮ್ ನೋ ಫೇಮ್. ಅಲ್ಲೆಲ್ಲೂಯ್ಯ. ಸೊ ಎಲ್ಲೋ ಗಿವ್ ಮೀ ದ ಪೇಷನ್ ಟು ಪ್ರೇ ಫಾರ್ ನೇಷನ್ ಅಂತಾರೆ. ಅಲ್ಲೆಲ್ಲೂಯ್ಯ. ನನಗೆ ಹೆಸರು ಬೇಡ, ನನಗೆ ಸ್ಥಾನ ಬೇಡ, ನನಗೆ ಯಾವುದೇ ಯೋಗ್ಯತೆ ಬೇಡ. ದೇವರೇ, ನಿನ್ನ ನಾಮ ಹೆಚ್ಚಿಸಲ್ಪಡೋದಕ್ಕೋಸ್ಕರ ನನ್ನ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳಿಕ್ಕೆ ಆ ಒಂದು ಭಾರವನ್ನು ಕೊಡು ಅಂತಾರೆ ಅವರು. ಆಮೇಲೆ ಅಲ್ಲೆಲ್ಲೂಯ್ಯ. ಅವ್ರದ್ದು ಇನ್ನೊಂದು ಸ್ಟೇಟ್ಮೆಂಟ್ ಕೂಡ ನನಗೆ ತುಂಬ ಚೆನ್ನಾಗಿದೆ. ಯೂಸ್ ಮೀ ಲಾರ್ಡ್, ಬಿಕೇಮ್ ಐ ಆಮ್ ಯೂಸ್ಲೆಸ್. ಅಲ್ಲೆಲ್ಲೂಯ್ಯ. ಅರ್ಥ ಏನಂದ್ರೆ, ದೇವರೇ ನನ್ನನ್ನು ಉಪಯೋಗಿಸು, ನಾನು ಉಪಯೋಗ ಆಗೋದಕ್ಕಿಂತ ಮುಂಚಿತವಾಗಿ ನನ್ನನ್ನು ಉಪಯೋಗಿಸು ಅಂತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ನಾನು ಕೆಡೋದಕ್ಕಿಂತ ಮುಂಚಿತವಾಗಿ ನನ್ನ ಉಪಯೋಗಿಸಿ ಬಿಡು, ನಾನು ಉಪಯೋಗಕ್ಕೆ ಬರೋದಿಲ್ಲ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ನನ್ನ ಉಪಯೋಗ ಮಾಡಿಬಿಡು ಅಂತಾರೆ ಅವರು. ಆಮೇಲೆ ಅಲ್ಲೆಲ್ಲೂಯ್ಯ. ಅಷ್ಟು ಮಟ್ಟಿಗೆ ಅವ್ರು ತಗ್ಗಿಸಿಕೊಳ್ತಾರೆ ಪ್ರಿಯರು. ಈಗಲೂ ಅಷ್ಟೆಲ್ಲ ಆಕ್ಟಿವ್ ಆಗಿ, ಅಷ್ಟೆಲ್ಲ ಪ್ರಯರ್ ಆಗಿ, ಅಷ್ಟೆಲ್ಲ ಪವರ್ಫುಲ್ ಆಗಿ ನಮಗೆಲ್ಲರಿಗೂ ಒಂದು ರೋಲ್ ಮಾಡೆಲ್ ಆಗಿದ್ದಾರೆ ಅಂದ್ರೆ ಅವ್ರು ಅಷ್ಟು ಮಟ್ಟಿಗೆ ತನ್ನನ್ನು ತಗ್ಗಿಸಿಕೊಂಡಿದ್ದಾರೆ. ಆಮೇಲೆ ಅವರಷ್ಟು ಮಟ್ಟಿಗೆ ತಗ್ಗಿಸಿಕೊಂಡಿದ್ದಕ್ಕೆ ದೇವರು ಅವ್ರನ್ನ ಹೆಚ್ಚಿಸಿ ಒಳ್ಳೆ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಅದಾದ ಕಾರಣ ನಾವು ದೇವರನ್ನ ಹೆಚ್ಚಳ ಪಡೋಣ, ದೇವರನ್ನ ಗೌರವಿಸೋಣ. ದೇವರೇ, ನನಗೆ ಹೆಸರು ಬೇಡಪ್ಪ, ನನಗೆ ಗೌರವ ಬೇಡ ಸ್ವಾಮಿ, ಈ ಲೋಕದಲ್ಲಿ ನಾನು ನೀಚನಾಗಿದ್ದರೂ ಪರವಾಗಿಲ್ಲ, ಆದರೆ ನಿನ್ನ ನಾಮವನ್ನು ನಾನು ಹೆಚ್ಚಿಸುವಂತವನಾಗಿರ್ಬೇಕು ಅಂತೇಳಿ ದೇವ್ರ ಮುಂದೆ ತಗ್ಗಿಸಿಕೊಂಡು ಆಮೇಲೆ ಆಗ ದೇವರು ಏನ್ ಮಾಡ್ತಾನ್ರಿ, ನಿಮ್ಮನ್ನ ಹೆಚ್ಚಿಸುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. 2ನೇ ಕಾರ್ಯ ವಾಕ್ಯಗಳನ್ನು ಓದಿಕೊಳ್ಳೋಣ. ಆದಿಕಾಂಡ 4ನೇ ಅಧ್ಯಾಯ 7ನೇ ವಚನ. ಆದಿಕಾಂಡ 4ನೇ ಅಧ್ಯಾಯ 7ನೇ ವಚನ. ಒಳ್ಳೆಯದನ್ನು ಮಾಡಿದರೆ ಆಮೇಲೆ ನೀನು ಒಳ್ಳೆಯದನ್ನ ಮಾಡಿದರೆ ನಿನಗೆ ಅಂಗೀಕರಿಸಲ್ಪಡುವುದಿಲ್ಲವೇ? ಅರ್ಥ ಏನಂದ್ರೆ, 2ನೇ ಕಾರ್ಯ, ನೀನು ಒಳ್ಳೆಯದನ್ನು ಮಾಡು. ಫಸ್ಟ್ ಏನ್ ಮಾಡು, ನೀನು ತಗ್ಗಿಸಿಕೋಬೇಕು. ಫಸ್ಟ್ ಏನ್ ಮಾಡ್ಬೇಕು, ನೀನು ತಗ್ಗಿಸಿಕೊಳ್ಬೇಕು. 2ನೇ ಕಾರ್ಯ, ನಿನಗೆ ಒಳ್ಳೇದಾಗಬೇಕಂದ್ರೆ ನೀನೇನ್ ಮಾಡ್ಬೇಕು, ಒಳ್ಳೇದನ್ನ ಮಾಡಬೇಕು. ನೀನು ಒಳ್ಳೇದನ್ನ ಮಾಡಿದ್ರೆ ನಿನಗೆ ಒಳ್ಳೇದಾಗತ್ತೆ. ಅಲ್ಲೆಲ್ಲೋ, ಯಾಕಂದ್ರೆ ಇದು ದೇವರು ಕಾಯಿನ ಹತ್ರ ಮಾತಾಡುವಂಥದ್ದು ಮಾತದು. ಅಲ್ಲೆಲ್ಲೋ, ಅವನು ಯಾಕಂದ್ರೆ ಕೆಟ್ಟ ಕಾರ್ಯ ಮಾಡಿ ಬಂದು ನಿಂತಿದ್ದಾನೆ. ಅಲ್ಲೆಲ್ಲೋಯ್ಯ. ಅದಕ್ಕೆ ದೇವರು ಬಂದು ಹೇಳ್ತಿದ್ದಾನೆ, ಯಾಕೋ ನಿನ್ ಮುಖ ಹಿಂಗಿದೆ ಅಂತ. ಯಾಕ ನಿನ್ ಮುಖ ಏನಾಗಿತ್ತೆ? ನೀನು ಒಳ್ಳೆಯದನ್ನ ಮಾಡಿದ್ರೆ ನಿನ್ನ ತಲೆ ಎತ್ತಲ್ಪಡತ್ತೆ. ಏನಾಗ್ಬೇಕಾಗಿತ್ತು? ನಿನ್ನ ತಲೆ ಯಾಕೆ ಬಗ್ಗಿತ್ತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುತ್ತದೆ ಅಲ್ಲ. ಹಲ್ಲೆಲೂಯಾ. ನಾವ್ ಯಾವಾಗ ತಲೆ ತಗ್ಗಿಸ್ತೀವ್ರಿ?
ತಪ್ಪು ಮಾಡಿದಾಗ ಮುಖ ನೋಡಕ್ ಆಗೋದಿಲ್ಲ, ತಪ್ಪು ಏನೋ ಪಾಪ ಮಾಡಿರುವಾಗ ಅವ್ರ ಕಣ್ಣು ನೋಡಕ್ ಆಗೋದಿಲ್ಲ, ತಲೆ ಬಗ್ಗಿಸ್ಕೊಂಡು ನಿಂತಿರ್ಕೋಬೇಕಾಗಿತ್ತು. ಹಲ್ಲೆಲೂಯಾ. ಆದ್ರೆ ಒಳ್ಳೆ ಕೆಲಸ ಮಾಡುವಾಗ ಎದೆ ಎತ್ತಿ ಓಡಾಡುತ್ತೇವೆ. ಆಮೇಲೆ ಒಳ್ಳೆ ಕೆಲಸ ಮಾಡುವಾಗ ಎದೆ ಎತ್ತಿ ಓಡಾಡ್ತೀವಿ. ಯಾಕಂದ್ರೆ ನಾನು ಒಳ್ಳೇದನ್ನ ಮಾಡಿದ್ದೀನಿ, ಯಾರಿಗೆ ಭಯ ಪಡೋದಿಲ್ಲ. ಕಾಯಿನ ತಲೆ ಬಗ್ಗಿದೆ, ಯಾಕಂದ್ರೆ ಅವ್ನು ಕೆಟ್ಟ ಕೆಲಸ ಮಾಡಿದ್ದಾನೆ. ಅದಕ್ಕೆ ನೀನು ಒಳ್ಳೇದನ್ನ ಮಾಡಿದ್ರೆ ನಿನ್ನ ತಲೆ ಮೇಲೆ ಎತ್ತಲ್ಪಡ್ತಿತ್ತಲ್ಲ ಅಂತ ಕೇಳ್ತಾ ಇದ್ದಾನೆ. ಇವತ್ತು ನನ್ನ ತಲೆ ಎತ್ತಲ್ಪಡಬೇಕಂದ್ರೆ, ನಾನು ಗೌರವವಾಗಿ ನಿಂತುಕೊಳ್ಳಬೇಕಂದ್ರೆ, ನಾನು ಸ್ಥಾನಮಾನದಲ್ಲಿ ನಿಂತುಕೊಳ್ಳಬೇಕಂದ್ರೆ ನಾನೇನ್ ಮಾಡಬೇಕು? ಒಳ್ಳೇದನ್ನ ಮಾಡುವಂತವನಾಗಿರ್ಬೇಕು. ನಾನು ಒಳ್ಳೇದನ್ನ ಮಾಡುವಾಗ ದೇವರು ನನ್ನ ತಲೆಯಿಂದ ಮೇಲಕ್ಕೆ ಎತ್ತುತ್ತಾನೆ. ಆಮೇಲೆ ಅಲ್ಲೇ ಹೆಬ್ರಿಯ ಪುಸ್ತಕ 13ನೇ ಅಧ್ಯಾಯ 16ನೇ ವಚನ. ಹೆಬ್ರಿಯ ಪುಸ್ತಕ 13ನೇ ಅಧ್ಯಾಯ 16ನೇ ವಚನ. ಒಳ್ಳೆಯದನ್ನ ಮಾಡುವುದನ್ನು ದಾನವಾಗಿ ಕೊಡುವುದನ್ನು ಮರೆಯಬೇಡ್ರಿ. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ. ಇವೇ ದೇವರಿಗೆ ಸಮರ್ಪಕವಾದ ಇಷ್ಟವಾದ ಯಜ್ಞವಾಗಿದೆ, ದೇವರಿಗೆ ಪ್ರಿಯವಾದ ಯಜ್ಞವಾಗಿದೆ. ಒಳ್ಳೆಯದನ್ನ ಮಾಡೋದನ್ನು, ದಾನ ಧರ್ಮಗಳನ್ನು ಮಾಡೋದನ್ನು ಮರೆಯಬೇಡ. ಪಕ್ಕದಲ್ಲಿದ್ದು ನೋಡಿ ಹೇಳಿ, ಒಳ್ಳೆಯದನ್ನ ಮಾಡ್ಲಿಕ್ಕೆ ಮರೆಯಬೇಡ, ದಾನ ಧರ್ಮ ಮಾಡ್ಲಿಕ್ಕೆ ಮರೆಯಬೇಡ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಇನ್ನು ಒಳ್ಳೇದನ್ನ ಮಾಡುವಾಗ ದೇವರು ಅದರಲ್ಲಿ ಇಷ್ಟಪಡ್ತಾನೆ. ಆಮೇಲೆ ಆದ ಕಾರಣ ಈ ವರ್ಷ ನಾನು ಹೆಚ್ಚಾಗಿ ಏನ್ ಮಾಡ್ಬೇಕು? ಒಳ್ಳೇದನ್ನೇ ಮಾಡಬೇಕು. ಹಲ್ಲೆಲೂಯಾ. ಎಷ್ಟು ಮಟ್ಟಿಗೆ ನಾನು ಒಳ್ಳೇದನ್ನ ಮಾಡ್ತೀನೋ ಅಷ್ಟು ಮಟ್ಟಿಗೆ ದೇವರು ನನ್ನ ಇಷ್ಟಪಡ್ತಾನೆ. ನಾನು ದೇವರಿಗೆ ಇಷ್ಟವಾದ ಮಗನಾಗಬೇಕಂದ್ರೆ ನಾನು ಏನ್ ಮಾಡ್ಬೇಕ್ರಿ? ಒಳ್ಳೇದನ್ನೇ ಅದು ಮರೆಯಬಾರ್ದು. ಅದನ್ನೇ ದೇವರು ಹಾಕಿದ್ರು. ಅದನ್ನ ಏನ್ ಮಾಡಬೇಡ, ನೀನು ಮರೆಯಬೇಡ. ಒಳ್ಳೇದನ್ನ ಮಾಡ್ಲಿಕ್ಕೆ ಮರೆಯಬೇಡ. ಇನ್ನೊಂದ್ಸಾರಿ ಪಕ್ಕದಲ್ಲಿ ಇದ್ರು ಹೇಳಿ, ಒಳ್ಳೇದನ್ನ ಮಾಡ್ಲಿಕ್ಕೆ ಮರೆಯಬೇಡ. ಜಗಳ ಮಾಡ್ಲಿಕ್ಕೂ ಮರೆಯಬೇಡ. ಹೇಳಿ, ಜಗಳ ಮಾಡ್ಲಿಕ್ಕೂ ಮರೆಯಬೇಡ. ಹೌದಾ? ಜಗಳ ಮಾಡ್ಲಿಕ್ಕೆ ಮರೆಯಬಾರದ? ಹಾ, ಹಲ್ಲೆಲೂಯಾ. ಆದ ಕಾರಣ ಯಾಕಂದ್ರೆ ಕೆಲವರೆಲ್ಲ ಸುಮ್ಮನೆ ಜಗಳ ತೆಗಿತಾರ, ಸುಮ್ಮನೆ ಬರ್ತಾರ. ಅಲ್ಲೆಲ್ಲೂಯ್ಯ. ನನ್ನ ಮಕ್ಕಳು ನಾನು ನೋಡ್ತಾ ಇರ್ತೀನಲ್ಲ, ಇಬ್ರು ಇರ್ತಾರಲ್ಲ, ನಮಗೆ ತಲೆನೋವು ಬರ್ತಾವ. ಅಲ್ಲೆಲ್ಲೂಯ್ಯ. ಒಬ್ಬ ಸುಮ್ಮನೆ ಇದ್ರೆ ಇನ್ನೊಬ್ಬ ಸುಮ್ಮನೆ ಇರೋಂಗಿಲ್ಲ. ಅಲ್ಲೆಲ್ಲೂಯ್ಯ. ಸುಮ್ಮನೆ ಕೆಣಕೋದು, ಜಗಳಕ್ಕೆ ಬರಲಿ ಅಂತೀವಿ. ಅಲ್ಲೆಲ್ಲೂಯ್ಯ. ಅವ್ರು ಸುಮ್ಮನೆ ಹೋದ್ರು ಇವ್ರು ಕೆಣಕಿ ಜಗಳ ತರಿಸೋದು. ಅಪ್ಪಾಡ, ಇವತ್ತು ಜಗಳ ಮಾಡಿದ್ರು ಅಂತ ನೆಮ್ಮದಿಯಾಗಿ ಮಕ್ಕೊಳ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ದಯವಿಟ್ಟು ಅಂತ ದೇವ್ರ ಮಕ್ಕಳಿಗೆ ಅಂತ ಗುಣ ಇರಬಾರ್ದು. ಆಮೇಲೆ ಅಲ್ಲೆಲ್ಲೂಯ್ಯ. ನಾವು ಸಾಧ್ಯವಾದ ಮಟ್ಟಿಗೆ ಏನು ಮಾಡ್ಬೇಕು? ನಾವು ಒಳ್ಳೇದನ್ನೇ ಮಾಡಬೇಕು. ಒಳ್ಳೇದನ್ನ ಮಾಡ್ಲಿಕ್ಕೆ ಮರೆಯಬಾರದು. ಯಾಕಂದ್ರೆ ದೇವರು ಅದರಲ್ಲಿ ಇಷ್ಟಪಡ್ತಾನೆ. ನೀನ್ ದೇವರಿಗೆ ಯಜ್ಞವಾಗಿ ಕೊಡಬೇಕು, ದೇವರಿಗೆ ಯಜ್ಞವಾಗಿ ನೀನ ಸಮರ್ಪಿಸಬೇಕು ಅಂತ ಹೇಳಿದ್ರೆ ಒಳ್ಳೇದನ್ನ ಮಾಡುವಂತಾನ ದೇವರು. ಆಮೇಲೆ ನೀನು ಒಳ್ಳೇದನ್ನ ಮಾಡುವಾಗ ನೀ ದೇವರು ದೊಡ್ಡ ಯಜ್ಞ ಮಾಡಿದ ಸಮ. ನೀನು ಹೋಮ ತಗೊಂಡೋಗಿ ರೇಷ್ಮೆ ಸೀರೆ ಹಾಕಿ, ಕೊಬ್ಬರಿ ಹಾಕಿ, ತೇಂಗಾ ಹಾಕಿ, ತುಪ್ಪ ಸುರಿಸು, ಆ ಹೊಗೆ ಎಬ್ಬಿಸಿ ದೇವರಿಗೆ ಇಷ್ಟಪಡಿಸೋದು ಬೇಕಾಗಿಲ್ಲ. ನೀನು ಒಳ್ಳೇದನ್ನ ಮಾಡಿದ್ರೆ ಸಾಕು, ದೇವರಿಗೆ ದೊಡ್ಡ ಹೋಮ ಮಾಡಿದ್ದಕ್ಕೆ ಸಮ. ಆಮೇಲೆ ಆದ ಕಾರಣ ಏನ್ ಮಾಡ್ರಿ? ನೀವು ಒಳ್ಳೇದನ್ನ ಮಾಡಿ. ವಾಕ್ಯ ಓದಿಕೊಳ್ಳೋಣ. 2ನೇ ಪೇತ್ರನ ಪುಸ್ತಕ 1ನೇ ಅಧ್ಯಾಯ 4ನೇ ವಚನ. ಒಂದನೇ ಅಧ್ಯಾಯ 4ನೇ ವಚನ. ಸಾರಿ, 2ನೇ ಪೇತ್ರ 1ನೇ ಅಧ್ಯಾಯ 4ನೇ ವಚನ. ನೀವು ಲೋಕದಲ್ಲಿ ದುರಾಶೆಯುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂದು ಆತನು ಅತ್ಯಂತ ಮಹತ್ವವುಳ್ಳ ಅಮೂಲ್ಯವಾದ ವಾಗ್ದಾನಗಳನ್ನು ನಿಮಗೆ ಫಲಿಸಿದ್ದಾನೆ. ಅತ್ಯಮೂಲ್ಯವಾದ ವಾಗ್ದಾನಗಳು ದೇವರು ನಿಮಗೆ ಏನ್ ಮಾಡಿದಾನೆ? ದಯಪಾಲಿಸಿದಾನೆ. ಕೆಟ್ಟ ಕಾರ್ಯಗಳಿಗೆ ಏನ್ ಮಾಡಬೇಡ್ರಿ, ನೀವು ಕೈ ಹಾಕಬೇಡ್ರಿ. ಕೆಟ್ಟ ಕಾರ್ಯಗಳಿಗೆ ಒಳಗಾಗಬೇಡ್ರಿ. ಕೆಟ್ಟ ಸ್ವಭಾವಗಳನ್ನ ಏನ್ ಮಾಡಬೇಡ್ರಿ, ನೀವು ಧರಿಸಿಕೊಳ್ಳಬೇಡ್ರಿ. ಆ ಎಲ್ಲ ಕೆಟ್ಟ ಸ್ವಭಾವಗಳನ್ನ ಕಳಚಿ ದೂರ ಮಾಡಿಕೊಂಡು ದೇವರ ವಾಗ್ದಾನದಂತೆ ಒಳ್ಳೆಯದನ್ನ ಮಾಡ್ರಿ ಅಂತಾನೆ. ಅಲ್ಲಲ್ಲಿ ಆಗ ನೀವು ಮಾಡುವಂತ ಒಳ್ಳೆತನದಿಂದ ದೇವರು ದೊಡ್ಡ ಕಾರ್ಯಗಳನ್ನ ಮಾಡುತ್ತಾನೆ. ಆಮೇಲೆ ನಾವೇನ್ ಮಾಡ್ಬೇಕು? ಕೆಟ್ಟ ಕಾರ್ಯಗಳನ್ನು ಕಳಚಿ ಹಾಕ್ಬಿಡ್ಬೇಕು. ಅಲ್ಲೆಲ್ಲೂಯ್ಯ. ಯಾರು ಈ ಲೋಕದಲ್ಲಿ ಕೆಟ್ಟವರಾಗಿ ದೇವರು ಏನ್ ಮಾಡೋದಿಲ್ಲ, ಉಂಟು ಮಾಡೋದೇ ಇಲ್ಲ. ಅಲ್ಲೆಲ್ಲೂಯ್ಯ. ಅವ್ರು ಬೆಳೀತಾ 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 ಅವರಲ್ಲಿ ಒಂದು ಸ್ವಭಾವಗಳು ಅವ್ರನ್ನ ಏನ್ ಮಾಡ್ತಾ ಇರುತ್ತೆ? ಕೆಟ್ಟವರಾಗಿ ಮಾಡ್ತಾ ಇರುತ್ತೆ. ಅದಕ್ಕೆ ಕೆಟ್ಟ ಸ್ವಭಾವಗಳನ್ನ ಏನ್ ಮಾಡ್ಬಿಡ್ರಿ, ನೀವು
ಬಿಟ್ಟು ಬಿಡ್ರಿ ಅಂತ ದೇವರ ವಾಕ್ಯದಲ್ಲಿ ಇದೆ. ಕೆಟ್ಟ ಸ್ವಭಾವವನ್ನು ಯಾವಾಗ ನಾವು ಬಿಡ್ತೀವೋ ಆವಾಗ ದೇವರು ನಮ್ಮನ್ನು ಅತಿವಾಗಿ ಆಶೀರ್ವಾದ ಮಾಡುತ್ತಾನೆ. ಇವತ್ತು ನಾವು ಹೆಚ್ಚಿಸಲ್ಪಡಬೇಕಂದ್ರೆ, ನಮಗೆ ಒಳ್ಳೆಯ ಕಾರ್ಯಗಳಾಗಬೇಕಂದ್ರೆ ನಾವೇನ್ ಮಾಡಬೇಕು? ಕೆಟ್ಟತನವನ್ನು ಬಿಟ್ಟು ಒಳ್ಳೆತನವನ್ನ ಮಾಡುವಂತವರಾಗಿರಬೇಕು. ಗಲಾತಿಯ ಪುಸ್ತಕ 6ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ನಾವು ನೋಡುತ್ತೇವೆ. ಗಲಾತಿಯರ ಪುಸ್ತಕ 6ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಆಮೇಲೆ ಒಳ್ಳೆಯದನ್ನ ಮಾಡೋದ್ರಲ್ಲಿ ಏನ್ ಮಾಡ್ಕೋಬಾರ್ದಂತೆ ನಾವು ಬೇಸರವಾಗಲೇಬಾರದು. ಅಲ್ಲೆಲೂಯ್ಯ. ಒಳ್ಳೆಯ ಕಾರ್ಯಗಳನ್ನು ಮಾಡೋದ್ರಲ್ಲಿ ನೀವು ಬೇಸರಗೊಳ್ಳಬೇಡ್ರಿ. ಯಾವಾಗಲೂ ಏನ್ ಮಾಡ್ತಾ ಇರ್ರಿ? ನೀವು ಒಳ್ಳೇದನ್ನ ಮಾಡ್ತಾನೆ ಇರ್ರಿ. ಅಯ್ಯೋ ಅವ್ರು ನನಗೆ ತಿರುಗಿ ಮಾಡ್ತಾ ಇಲ್ಲ ಅಂತ ಹೇಳಿ ಏನ್ ಮಾಡ್ಬೇಡ್ರಿ, ನೀವು ಬೇಸರಗೊಳ್ಳಬೇಡ್ರಿ. ಆಮೇನ್. ವಾಕ್ಯ ಹೇಳಿದ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ, ಬಡವನಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡ್ತಾನೆ. ಆಮೇನ್. ಅಲ್ಲೂಯ್ಯ. ನೀನು ಮಾಡಿದ ಒಳ್ಳೆತನ ಅಲ್ಲಿ ಹೋಗಿ ಸೇರಿರುತ್ತೆ. ಅವ್ರು ನನಗೆ ತಿರುಗಿ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ, ಅವ್ರು ನನಗೆ ತಿರುಗಿ ಮಾಡುವಂತವರಾಗಿರ್ತಾರೆ. ಅಲ್ಲೆಲೂಯ್ಯ. ಇವ್ರಿಗೆ ನಾನು ಮಾಡೀನಿ, ಇವ್ರು ನನಗೆ ಮಾಡಬೇಕು, ಆ ಒಂದು ಇಂಟೆನ್ಷನ್ ಇಂದ ನಾವೇನು ಮಾಡಬಾರ್ದು? ಒಳ್ಳೆತನವನ್ನ ಮಾಡಬಾರದು. ಆಮೇಲೆ ಅಲ್ಲೆಲೂಯ್ಯ. ಈಗೆಲ್ಲ ಮದುವೆ ಮುಂಚೆ ಎಲ್ಲ ಮಾಡಿದ್ರೆ ಈಗ ಜಾಸ್ತಿ ಏನ್ ಮಾಡ್ತಾರೆ ಗೊತ್ತಾ? ಆಯ ಬರ್ಸ್ಕೊಂಡಿರ್ತಾರೆ, ನೋಡಿರ್ತೀರ? ಆಯರ್ ಬರ್ಸಿರ್ತಾರೆ. ಅವ್ರು ಏಟು ಕೊಟ್ರು, ಇವ್ರು ಏಟು ಕೊಟ್ರು, ಇವ್ರೇನು ಕೊಟ್ರು. ಅವ್ರು ಏನಾದ್ರು ಒಂದು ಮದುವೆ ಇಟ್ಕೊಂಡಿರುವಾಗ ನಾವೇನ್ ಮಾಡ್ತೀವಿ? ಆ ಪುಸ್ತಕ ತೆಗೆದು ನೋಡ್ತೀವಿ. ಬಂದಿದ್ರಲ್ಲ ಏಟು ಕೊಟ್ಟಾರ ನೋಡೋಣ ತಡಿ. ಆಮೇಲೆ ಅಲ್ಲೆಲೂಯ್ಯ. ಅವಾಗ ಗೊತ್ತಾಗತ್ತೆ. ಅವಾಗ ಅಲ್ಲಿ ತನಕ ನೋಡಂಗಿಲ್ಲ ನಾವು ಎಷ್ಟು ಕೊಟ್ರು ಅಂತ ಗೊತ್ತೇ ಆಗೋದಿಲ್ಲ. ಆದ್ರೆ ಅವ್ರ ಮನೆಯಲ್ಲಿ ಏನೋ ಫಂಕ್ಷನ್ ಬಂದಾಗ ನಾವೇನ್ ಮಾಡ್ತೀವಿ? ತೆಗೆದು ನೋಡ್ತೀವಿ. ಆವಾಗ ಒಂದು 2,000 ರೂಪಾಯಿ ಕೊಟ್ಟಿರ್ತಾನೆ ಅನ್ಕೊಂಡೆ, 200 ರೂಪಾಯಿ ಕೊಟ್ಟ ನೋಡು. ತಡಿ, ಇವನ್ ಮದ್ವೆಗೆ ಹೋಗೋದೇ ದೊಡ್ಡದು. ಆಯ್ತು, ಯಾರತನ ಕೊಟ್ಟು ಕಳಿಸೋಣ. ಆಮೇಲೆ ಅದಕ್ಕೆ ಬರ್ಸೋದ್ರಿ. ಅಲ್ಲೆಲೂಯ್ಯ. ಸೊ ಮನುಷ್ಯನ ಬುದ್ಧಿ ಎಷ್ಟು ಇರುತ್ತೆ ನೋಡ್ರಿ. ಅಲ್ಲೆಲೂಯ್ಯ. ಆಗತ್ತೋ ಇಲ್ವೋ, ಹೋಗಿ ನಿನ್ನ ಕೈನಲ್ಲಿ ಆಗಿದ್ದನ್ನು ಮಾಡಿ ಬಾ. ತಿರುಗಿ ಅವ್ರು ಮಾಡ್ಬೇಕಂತ ಬಯಸಬೇಡ. ಆಮೇಲೆ ಅಲ್ಲೆಲೂಯ್ಯ. ನಿನ್ನ ಹತ್ರ ಎಷ್ಟಿದೆಯೋ ಅದನ್ನು ಕೊಡು. ನೀನು ಕೊಡುವಾಗ ದೇವರು ನಿನಗೆ ಅಲ್ಲಿಂದ ಕೊಡುತ್ತಾನೆ. ಆಮೇಲೆ ಅಲ್ಲೆಲೂಯ್ಯ. ಅವ್ರು ತಿರುಗಿ ಕೊಡ್ತಾರಂತ ಹೇಳಿ ಏನ್ ಮಾಡಬೇಡ, ನೀನು ಹೋಗಿ ಕೇಳಬೇಡ. ಅದಕ್ಕೆ ಹೇಳ್ತಾ ಇದ್ದಾನೆ, ಯಾರಾದ್ರೂ ಬಂದದ್ ನಿನ್ನ ಹತ್ರ ಸಾಲ ಕೇಳಿದ್ರೆ, ನಿನ್ನ ಹತ್ರ ಇದ್ರೆ ಅದನ್ನೇನ್ ಮಾಡು, ನೀನು ಅವ್ರಿಗೆ ಕೊಡು. ತಿರುಗಿ ಕೇಳಕ್ ಹೋಗ್ಬೇಡ. ಏನ್ ಮಾಡ್ಬೇಡ, ನೀನು ತಿರುಗಿ ಕೇಳಕ್ ಹೋಗ್ಬೇಡ. ಅಲ್ಲೆಲೂಯ್ಯ. ಯಾಕಂದ್ರೆ ನೀನು ಸಾಲವಾಗಿ ಕೊಟ್ಟಿದ್ದಿ ಅವ್ರಿಗೆ ಬೇಕಾಗಿರೋ ಸಮಯದಲ್ಲಿ ಏನ್ ಮಾಡಿದಿ? ನೀನು ಕೊಟ್ಟಿದ್ದಿ. ಅದು ಅವ್ರು ನೆನೆಸ್ಕೊಂಡು ತಿರುಗಿ ಕೊಡ್ಬೇಕು ನಿನಗೆ. ಅವ್ರು ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬಿಡು? ಕೇಳೋಕೆ ಹೋಗ್ಬೇಡ. ನೀನು ದೇವರಿಗೆ ಮೊರೆ ಇಡೋ, ದೇವರು ನಿನಗೆ ಕೊಡುವಂತವನಾಗಿದ್ದಾನೆ. ಅಲ್ಲೆಲೂಯ್ಯ. ಆದ ಕಾರಣ ದಾನ ಧರ್ಮಗಳನ್ನು ಮಾಡೋದಕ್ಕೆ, ಒಳ್ಳೇದನ್ನ ಮಾಡೋದಕ್ಕೆ ಮರೆಯಬಾರದು ನಾವು. ಆಮೇಲೆ ನಾವೆಷ್ಟು ಮಟ್ಟಿಗೆ ಒಳ್ಳೇದನ್ನ ಮಾಡ್ತೀವೋ ಅಷ್ಟು ಮಟ್ಟಿಗೆ ದೇವರನ್ನು ಕೊಡ್ತಾ ಇರ್ತಾನೆ. ಒಳ್ಳೆ ವರಗಳು, ಒಳ್ಳೆ ದಾನಗಳು ಎಲ್ಲಿಂದ ಬರುತ್ತೆ ಅಂದ್ರೆ ಪರಲೋಕದಿಂದ ನನಗೆ ಬರುತ್ತೆ. ಆಮೇಲೆ ಅಲ್ಲೂ ಯಾವ್ದ ಕಾರಣ ದೇವರು ನನಗೇನ್ ಮಾಡ್ತಾನ್ರಿ? ಆ ಒಳ್ಳೆ ವರಗಳನ್ನ ಪರಲೋಕ ರಾಜ್ಯದಿಂದ ನನಗೆ ದಯಪಾಲಿಸುವಂತವನಾಗಿದ್ದಾನೆ. ಆಮೇಲೆ ಅಲ್ಲೂ ಸೊ ಆದ ಕಾರಣ ಈ ವಾಕ್ಯದಂತೆ ನಾವೇನ್ ಮಾಡ್ಬೇಕು? ಒಳ್ಳೆ ಕಾರ್ಯಗಳನ್ನು ಮಾಡಬೇಕು. ಆಮೇಲೆ ಅಲ್ಲೂಯ್ಯ. ಯಾರೋ ಮಾಡ್ತಾರಂತ ಹೇಳಿ ಬಯಸಿ ಏನ್ ಮಾಡಬೇಡ್ರಿ. ಅವಶ್ಯ ಇದ್ದವರಿಗೆ ಖಂಡಿತವಾಗಿ ಏನ್ ಮಾಡ್ರಿ? ನೀವು ಮಾಡ್ರಿ. ಅಲ್ಲೂಯ್ಯ. ಅದೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾಕೆಂದರೆ ನಾವು ಮನೆಗುಂದದಿದ್ದರೆ ತಕ್ಕ ಸಮಯದಲ್ಲಿ ಕೊಯ್ಯುವೆವು. ತಕ್ಕ ಸಮಯದಲ್ಲಿ ದೇವರು ಏನ್ ಮಾಡ್ತಾನೆ? ನಮಗೆ ಫಲ ಕೊಡ್ತಾನೆ. ತಕ್ಕ ಸಮಯದಲ್ಲಿ ದೇವರು ನಮಗೆ ಏನ್ ಮಾಡ್ತಾನೆ? ಆಶೀರ್ವಾದ ಕೊಡ್ತಾನೆ. ತಕ್ಕ ಸಮಯದಲ್ಲಿ ದೇವರು ಏನ್ ಮಾಡ್ತಾನೆ? ಒಳ್ಳೆ ವರಗಳನ್ನು ಕೊಡ್ತಾನೆ. ಅನ್ನೇ ಮುಂದುವರಿಸುವಾಗ ಆದಷ್ಟು ಮಟ್ಟಿಗೆ ದೇವರ ಮಕ್ಕಳಿಗೆ, ದೇವರ ಮಕ್ಕಳಿಗೆ ಜೀವಿಸುವಂತ ಕುಟುಂಬದವರಿಗೆ ಒಳ್ಳೆತನವನ್ನು ಮಾಡು. ಆಮೇಲೆ ಅಲ್ಲೆಲ್ಲೂ ಯಾರು ಒಳ್ಳೇದನ್ನು ಮಾಡಬೇಕು? ದೇವ ನಂಬಿದ ಎಲ್ಲ ಮಕ್ಕಳಿಗೆ ಒಳ್ಳೇದನ್ನು ಮಾಡ್ರಿ. ಅವ್ರನ್ನ ಕೈ ಬಿಡಬೇಡ್ರಿ ಅಂತಾನೆ ದೇವರು. ಅಲ್ಲೆಲ್ಲೂಯ್ಯ. ದೇವರು ನಂಬಿದವ್ರು ಎಲ್ಲಿ ಬಿದ್ದು ಹೋಗ್ಬಾರ್ದು. ಅಲ್ಲೆಲ್ಲೂಯ್ಯ. ದೇವ್ರ ಮಕ್ಕಳೆಲ್ಲ ಬಿದ್ದು ಹೋಗ್ತಾ ಇರೋ ಪರಿಸ್ಥಿತಿ ಬಂದ್ರೆ ಹೋಗಿ ಎತ್ತಿ ಇಡ್ರಿ. ಆಮೇನ್. ಅಲ್ಲೆಲ್ಲೂಯ್ಯ. ದೇವರು ನಿಮ್ಮನ್ನು ಎತ್ತಿ ಇಡುತ್ತಾನೆ. ಸಾಧ್ಯವಾದ ಮಟ್ಟಿಗೆ ನಾವೇನ್ ಮಾಡ್ಬೇಕು? ಒಳ್ಳೇದನ್ನು ಮಾಡುವಂತವರಾಗಿರ್ಬೇಕು. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 27ನೇ ವಚನವನ್ನು ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 27ನೇ ವಚನ. ಹೊಂದತಕ್ಕವರಿಗೆ ಒಳ್ಳೆಯದನ್ನ ಮಾಡುವುದನ್ನ ತಪ್ಪಿಸಬೇಡ. ಒಳ್ಳೆಯದನ್ನು ಮಾಡ್ಲಿಕ್ಕೆ ನಿನಗೆ ತ್ರಾಣಿ ಇರುವಾಗ, ಒಳ್ಳೆಯದನ್ನು ಮಾಡ್ಲಿಕ್ಕೆ ನಿನಗೆ ಅನುಕೂಲ ಇರುವಾಗ ಅದನ್ನ ಮಾಡತಕ್ಕದವರಿಗೆ, ಅಂದ್ರೆ ಅವಶ್ಯ ಇದ್ದವರಿಗೆ ನೀನು ಮಾಡದೇ ಇರಬೇಡ. ಏನ್ ಮಾಡಬೇಡ? ನೀನು ಮಾಡದೇ ಇರಬೇಡ. ನಿನಗೆ ಆಗತ್ತಂದ್ರೆ, ಅವ್ರಿಗೆ ಅವಶ್ಯ ಇದೆ ಅಂದ್ರೆ ನೀನು ಮಾಡು. ಅಲ್ಲೆಲೂಯ್ಯ. ನನ್ನ ಹತ್ರ ಹಂಗೆ ಮಾಡ್ತಾ ಇರ್ತೀನಿ. ಅಲ್ಲೆಲೂಯ್ಯ. ನನ್ನ ಹತ್ರ ಇತ್ತು ಅಂದ್ರೆ
ಅವರು ತುಂಬಾ ನಿಜವಾಗ್ಲೂ ಕಠಿಣವಾದ ಪರಿಸ್ಥಿತಿಲಿ ಇದ್ದಾರೆ ಅಂತ ಹೇಳಿದ್ರೆ ನಾನು ಖಂಡಿತವಾಗಿ ಅವ್ರಿಗೆ ಏನ್ ಮಾಡ್ತೀನಿ, ನಾನು ಸಹಾಯ ಮಾಡ್ತೀನಿ. ಇನ್ನೊಬ್ಬರ ಹತ್ರ ಇದೆ ಅಂತ ಗೊತ್ತಾದ್ರೂ ಕೂಡ ಅವ್ರ ಹತ್ರ ಅಂದ್ರೆ ಹಿಂಗಾದ್ರು ಇಸ್ಕೊಂಡು ಕೊಡ್ಲಿಕ್ಕೂ ನಾನು ಏನ್ ಮಾಡ್ತೀನಿ, ನಾನು ಪ್ರಯಾಸ ಪಡ್ತಾ ಇರ್ತೇನೆ. ಆಮೇಲೆ ಅದಕ್ಕೆ ಹೊಂದತಕ್ಕದವರಿಗೆ ನೀನ್ ಮಾಡದೇ ಇರಬೇಡ ಅಂತಾನೆ ದೇವರು. ನಿನ್ನ ಮಾಡ್ಲಿಕ್ಕೆ ತ್ರಾಣಿ ಇತ್ತಂದ್ರೆ, ನಿನ್ನ ಮಾಡ್ಲಿಕ್ಕೆ ಶಕ್ತಿ ಇದೆ ಅಂದ್ರೆ, ನೀನು ಮಾಡ್ಲಿಕ್ಕೆ ಅನುಕೂಲ ಇದೆ ಅಂದ್ರೆ ಅದು ಖಂಡಿತವಾಗಿಯೂ ಒಳ್ಳೇದನ್ನ ನೀನು ಏನ್ ಮಾಡೋ, ಮಾಡೇ ಮಾಡು. ಅದಕ್ಕೆ ತಕ್ಕ ಪ್ರತಿಫಲನ ದೇವರು ಏನ್ ಮಾಡ್ತಾನೆ, ನನಗೆ ಕೊಟ್ಟೇ ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕೊನೆಯದಾಗಿ ಒಂದು ವಚನವನ್ನು ಓದಿ ನಾವು ಮುಗಿಸೋಣ. ರೋಮರ್ ಬರೆದಂತ ಪುಸ್ತಕ 12ನೇ ಅಧ್ಯಾಯ 21ನೇ ವಚನ. ರೋಮ 12:21. ಕೆಟ್ಟತನವನ್ನ ಒಳ್ಳೆತನದಿಂದ ನಾವೇನ್ ಮಾಡ್ಬೇಕಂತೆ, ಸೋಲಿಸಬೇಕು. ಕೆಟ್ಟತನವನ್ನ ಒಳ್ಳೆತನದಿಂದ ನಾವೇನ್ ಮಾಡ್ಬೇಕು, ಸೋಲಿಸಬೇಕು. ಕೆಟ್ಟತನವನ್ನ ನೋಡಿ ನೀನು ಸೋತು ಹೋಗಬೇಡ. ಆ ಕೆಟ್ಟತನವನ್ನ ನಿನ್ನ ಒಳ್ಳೆತನದಿಂದ ಏನ್ ಮಾಡು, ನೀನು ಸೋಲಿಸು. ಆಮೇಲೆ ಹಲ್ಲೆಲೂಯಾ. ಸೋಲು ನಿನ್ನ ಹತ್ರ ಬರೋದಿಲ್ಲ. ಯಾಕಂದ್ರೆ ನಿನ್ನಲ್ಲಿ ಏನ್ ಗುಣ ಇದೆ, ಒಳ್ಳೆಯದನ್ನು ಮಾಡುವಂತ ಗುಣ ಇದೆ. ಅಲ್ಲಿ ಆದ ಕಾರಣ ದೇವರು ನಿನ್ನನ್ನು ಸೋಲ್ ಮಾಡ್ಲಿಕ್ಕೆ ಬಿಡೋದೇ ಇಲ್ಲ. ಹಲ್ಲೆಲೂಯಾ. ಅಂದ್ರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸೊ ಧಾರಾಳವಾಗಿ ಕೊಟ್ಟವನಿಗೆ ಏನು ಕಡಿಮೆ ಆಗಲಿಲ್ಲ. ಧಾರಾಳವಾಗಿ ಕೊಟ್ಟವನಿಗೆ ಏನು ಕಡಿಮೆ ಆಗಲಿಲ್ಲ. ಅರ್ಥ ಏನಂದ್ರೆ ಎಷ್ಟು ನಾವು ಕೊಡ್ತೀವೋ ಅಷ್ಟು ದೇವರು ನಮ್ಮನ್ನು ತುಂಬಿಸುವಂತ ದೇವರಾಗಿದ್ದಾರೆ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ, ಕಾರಣ ನಾನು ಏನ್ ಮಾಡ್ತಾ ಇದ್ದೇನೆ, ಒಳ್ಳೇದನ್ನ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಸೊ ದೇವರ ಮಕ್ಕಳೇ, ಈ 2 ಕಾರ್ಯಗಳನ್ನು ಮರಿಬೇಡ್ರಿ. ಒಂದು ಯಾವ್ದದು, ತಗ್ಗಿಸಿಕೊಳ್ಳುವಂಥದ್ದು. ಎರಡನೇದು ಯಾವ್ದದು, ಒಳ್ಳೆಯದನ್ನ ಮಾಡುವಂಥದ್ದು. ಈ 2 ಕಾರ್ಯಗಳು, 2 ಗುಣಗಳು ನನ್ನಲ್ಲಿ ಇದ್ರೆ ದೇವನನ್ನು ಉನ್ನತಿಗೊಳಿಸ್ತಾನೆ, ದೇವನನ್ನು ಗೌರವಗೊಳಿಸ್ತಾನೆ. ದೇವ ನನಗೆ ಬೇಕಾಗಿರುವಂತಹ ಧನಮಾನ ಗೌರವವನ್ನು ಎಲ್ಲವನ್ನೂ ದೇವರು ಏನ್ ಮಾಡ್ತಾನೆ, ಕೊಡುವಂತವನಾಗಿದ್ದಾನೆ. ದೇವರು ಈ ವಾಕ್ಯಗಳು ನಮಗೆ ಏನ್ ಮಾಡಲಿ, ಆಶೀರ್ವಾದ ಮಾಡಿಕೊಡಲಿ. ಪ್ರಾರ್ಥನೆಗಾಗಿ ನಾವು ಹೋಗೋಣ. ಸರ್ವಶಕ್ತನಾಗಿರುವಂತಹ ತಂದೆಯಾದ ದೇವರೇ, ಒಂದು ಒಳ್ಳೆಯ ಅಮೂಲ್ಯವಾದ ಕರ್ತನೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಕೇಳಿದ ವಾಕ್ಯಗಳಿಗಾಗಿ ವಂದನೆ. ಕೇಳಿದ ವಾಕ್ಯದಂತ ದೇವರೇ, ನಾವು ಕರ್ತನೆ ಸಂಪೂರ್ಣ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು ಸ್ವಾಮಿ. ದೇವರೇ, ನಾವು ಒಳ್ಳೆ ಕಾರ್ಯಗಳನ್ನು ಮಾಡಬೇಕು ಸ್ವಾಮಿ. ಈ ಗುಣಗಳು ನಮ್ಮಲ್ಲಿ ಇರೋದಾದರೆ ನೀವು ನಮ್ಮನ್ನು ಹೆಚ್ಚಿಸುವಂತ ದೇವರಾಗಿದ್ದೀರಪ್ಪ ಕರ್ತನೆ. ಆ ಗೌರವಕ್ಕೆ ಯೋಗ್ಯನು ನೀನೇ ಸ್ವಾಮಿ, ಆ ಘನಕ್ಕೆ ಯೋಗ್ಯನು ನೀನೇ ಸ್ವಾಮಿ, ಐಶ್ವರ್ಯಕ್ಕೆ ಯೋಗ್ಯನು ನೀನೇ ಸ್ವಾಮಿ, ಜೀವಕ್ಕೆ ಯೋಗ್ಯ ನೀನೇ ಸ್ವಾಮಿ. ಅದನ್ನು ಧಾರಾಳವಾಗಿ ನೀನು ಕೊಡುವಂತ ದೇವರಾಗಿದ್ದೀರಿ. ನಿನ್ನ ಕಣ್ಣುಗಳ ದೀನರನ್ನ ನೋಡುತ್ತಾ ಇರುತ್ತೆ ಸ್ವಾಮಿ. ಒಳ್ಳೆಯದನ್ನ ಮಾಡ್ಲಿಕ್ಕೆ ನಾವು ಮರೆಯದೆ ಯಾವಾಗಲೂ ದೀನ ಹೃದಯದಿಂದ ಒಳ್ಳೆಯದನ್ನ ಮಾಡ್ಲಿಕ್ಕೆ ದೇವರೇ ನೀನು ಕೃಪೆ ತೋರಿಸು, ಆಶೀರ್ವದಿಸು, ಬಲಪಡಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ಉದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇವೆ ನಮ್ಮ ಜೀವವುಳ್ಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. ಆಮೆನ್. God bless you. Praise the Lord.